15ನೇ ತಾರೀಕಿಗೆ ಇಂಗ್ಲೀಷ್ ಎಕ್ಸಾಮ್ ಇದೆ. 40 ಅಂಕದ ಸಂಪೂರ್ಣ MCQ ಕ್ವಶನ್ ಆಗಿರ್ಬೋದು. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ. ಒಂದು ಡೌಟನ್ನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ನಾನು ಕೊಡುವಂಥ ಪ್ರಶ್ನೆ ನೋಡಿ, ನಾನು ಕೊಡುವಂಥ ಪ್ರಶ್ನೆ ಒಂದು 20-30 ಕ್ವಶನ್ಸ್ ಇದೆ. ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ 2 ಅಂಕಕ್ಕಾದರೂ ಕೇಳ್ಬೋದು, 3 ಅಥವಾ 4 ಅಂಕಕ್ಕಾದರೂ ಕೇಳ್ಬೋದು. ಮೇ ಬಿ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ 2 ಅಂಕಕ್ಕೆ ಕೇಳಿಲ್ಲ ಅಂದರೆ 3 ಅಂಕಕ್ಕೆ ಕೇಳ್ಬೋದು. 3 ಮಾರ್ಕ್ಸಿಗೆ ಏನಾದರೂ ಕೇಳಿಲ್ಲ ಅಂದರೆ 4 ಮಾರ್ಕ್ಸ್ ಕೇಳುವಂಥ 100% ಚಾನ್ಸ್ ಇದೆ. ಅಷ್ಟು ಆ ರೀತಿ ಅನಾಲಿಸಿಸ್ ಮಾಡಿ ಕ್ವಶನ್ಸ್ ಎಲ್ಲ ಕೊಡ್ತಾ ಇದ್ದೇನೆ. ಈ ಒಂದು 15ರಿಂದ 16 ನಿಮಿಷ ವಿಡಿಯೋನ ಕೊನೆ ತನಕ ನೋಡಿದ್ರೆ ಎಲ್ಲ ಕ್ವಶನ್ಸ್ಗೆ ಉತ್ತರ, MCQ ಕ್ವಶನ್ಸ್ ಯಾವ್ದು ಇಂಪಾರ್ಟೆಂಟ್, 2 ಅಂಕದ, 3 ಅಂಕದ, 4 ಅಂಕದ ಪ್ರಶ್ನೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಈ ಒಂದು ಫಿಕ್ಸ್ ಪ್ರಶ್ನೆ ಇವೇ ಬರುತ್ತೆ. ಆದರೆ ಒಂದೆರಡು ಪ್ರಶ್ನೆ ನೋಡಿ ಯಾವ ರೀತಿ ಅಂದರೆ ಟೈಪ್ ಮಾಡುವಾಗ ಅವು ಕ್ವಶನ್ಸ್ ಅನ್ನ ಕೇಳುವಂಥ ರೀತಿ ಚೇಂಜ್ ಇರುತ್ತೆ, ಆನ್ಸರ್ ಮಾತ್ರ ಒಂದೇ ಇರುತ್ತೆ. ನೀವು ಆನ್ಸರ್ ನೋಡಿದ್ರೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲ, ವಿಡಿಯೋನ ಕೊನೆ ತನಕ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್. ಒಂದು ಕೆಲಸ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ. ಎಲ್ಲ ರೀತಿಯ PDF ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ಈ ವಿಡಿಯೋದಲ್ಲಿ ಯಾರು 80 ಔಟ್ ಆಫ್ 80 ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಈ ವಿಡಿಯೋ ನಿಮ್ಗೆ ಒಂಥರ ವರದಾನ ಇದ್ದಾಗೆ. ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಅನ್ನು ಓದಿ ಸಾಕು. ನಡೀರಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲು MCQ ಪ್ರಶ್ನೆಯನ್ನ ನೋಡ್ತಾ ಹೋಗ್ತೀನಿ. MCQ ಅಲ್ಲೇ ಇಂಪಾರ್ಟೆಂಟ್ ಯಾವ್ಯಾವ ಕೊಡ್ತೀನಿ, ಇಲ್ಲಿ ಟೈಮ್ ಇಲ್ಲ, ಬೇಗ ಓದ್ಕೊಂಡ್ಬಿಡಿ. ಈ ಮ್ಯಾಚ್ ದ ಫಾಲೋವಿಂಗ್ ತರ ಈ ರೀತಿ ಒಂದು ಕ್ವಶನ್ ಕೇಳ್ತಾರೆ, ಇದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಈ ಕ್ವಶನ್ ಅನ್ನ ಸ್ಕಿಪ್ ಮಾಡಿ, ಇದನ್ನ ಬಿಟ್ಬಿಡಿ. 1, 2 ರೋಮಿಯೋ ಆ್ಯಂಡ್ ಜೂಲಿಯಟ್ ಟು ನೈಟ್ ಇದೊಂದು ಓದಿ. ಡ್ಯಾನ್ಸ್ ಫ್ಲೋರ್ ಇದು ಕ್ವಶನ್ ಬರುವಂಥ ಸಾಧ್ಯತೆ ಇದೆ, ಯಾಕಂತಂದರೆ ಕೇಳಿದ್ದಾರೆ, ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ರಿಚ್ ಜಿವೆಲ್ ಎಥಿಯೋಪಿಯರ್ ಅಂತಂದರೆ ಜೂಲಿಯಟ್, ಈ ಪ್ರಶ್ನೆ ಹೇಳಿದ್ದೀನಿ, ಇದನ್ನು ಓದ್ಕೊಳ್ಳೇಬೇಕಾಗತ್ತೆ. ಇದೊಂದು ಬ್ಯೂಟಿ, ಇದೊಂದು ಕ್ವಶನ್ ಓದಿ, ಏನಾಗಲ್ಲ, ಒಂದು ಸೆಂಟೆನ್ಸಲ್ಲಿದೆ ಅಷ್ಟೇ. ಅಕಾರ್ಡಿಂಗ್ ಟು ಜೂಲಿಯಟ್ ಇದೊಂದು ಓದಿ, ಇದೊಂದು ಓದಿ. ಇದು ಕ್ವಶನ್ ರಿಪೀಟ್ ಆಗಿದೆ ನೋಡಿ, ಕ್ವಶನ್ ಮತ್ತೆ ರಿಪೀಟ್ ಆಗಿದೆ, ಈ ಕ್ವಶನ್ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ 2 ಡಿಯರ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್, ಈಗ MCQ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಅದೇ ರೀತಿ ನಾನು 2 ಅಂಕ 3 ಅಂಕದ ಕ್ವಶನ್ಸ್ ಕೊಡ್ತೀನಿ. ಇಲ್ಲಿ ನೋಡಿ, 2 ಡಿಯರ್ ಇಸ್ ಪಾಪ್ಯುಲೇಷನ್ ಅಂದ ತಕ್ಷಣ 7,000 ನೆನ್ಪಿಟ್ಕೊಂಡ್ಬಿಡಿ. ಈ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ. 600 ಫ್ರಾನ್ಸ್. ಅದೇ ರೀತಿ ಮುಂದೆ ಗೇಮಿಂಗ್ ಹೌಸಸ್, ಆನ್ಸರ್ ಡಿ. ಏನು ಈ ಕ್ವಶನಿಗೆ ಇದನ್ನು ಕೊಟ್ಟಿರ್ತೀನಲ್ಲ, ಅದೇ ಆಪ್ಷನ್ಸೇ ಕೊಟ್ಟಿರ್ಬೇಕು ಅವರು, ಅದೇ ಆಪ್ಷನ್ಸೇ ಕೊಡ್ತಾರೆ. ಅದೇ ತಲೆ ಕೆಡಿಸ್ಕೋಬೇಡಿ ನೀವು, ನಾನು ಎಷ್ಟು ಹೇಳ್ತೀನಿ ಅಷ್ಟು ಸುಮ್ಮನೆ ವರ್ಕ್ ಮಾಡಿ ಸಾಕು. ಇದನ್ನೊಂದು ಓದಿ, ಫ್ರಾನ್ಸ್. ಗೇಮಿಂಗ್ ಹೌಸಸ್ ಇನ್ ಮೊನಾಕೋ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಸ್ವಲ್ಪ ಈ ರೀತಿ ಏನಾದರೂ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದಾಗ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಎಲ್ಲ ಚಾಪ್ಟರ್ ಮೇಲೆ. ಸ್ಟೇಟ್ಮೆಂಟ್ ಬೇಸ್ಡ್ ಅಂತಂದರೆ ಒಂದು ಹೊಂದಿಸಿ ಬರೆಯೋ ಥರ ಇದ್ದೇ ಇರುತ್ತೆ ಕ್ವಶನ್ಸ್. ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು ಅದನ್ನು ಅಷ್ಟೇ. ಈಗ ನೆಕ್ಸ್ಟ್ ಹೇಳ್ತೀನಿ ನೋಡಿ, ಗೇಮಿಂಗ್ ಹೌಸಸ್ ಆಯಿತು. ಈ ಒಂದು ಇಟಲಿ ಒಂದು ಓದಿ, ಇದನ್ನೊಂದು ಓದಿ. ಕೀಪ್ ಕ್ರಿಮಿನಲ್ ನೋಡಿ, ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್, ಈ ಒಂದು ಹೊಸ ಎಕ್ಸ್ಪೆಂಡಿಚರ್ನ ಕಿಂಗ್ ನೋಟಿಸ್ ಮಾಡ್ತಾನೆ, ಇದು ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ಓದಿ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ ಅದೇ ರೀತಿ 1/3 ಹಿಸ್ ಆ್ಯನ್ಯುಟಿ. ಈಗ ಆನ್ ಚಿಲ್ಡ್ರನ್ ಮೇಲೆ ಒಂದು 2-3 ಕ್ವಶನ್ಸ್ ಇದೆ, ಇದನ್ನೊಂದು ಓದಿ. 1, 2, 3, 4 ಈ 4 ಕ್ವಶನ್ಸನ್ನು ಓದಿ ಸಾಕು. ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ವಂದನಾ ಶಿವ ಚಾಪ್ಟರ್ ಮೇಲೆ ಈ ಪ್ರಶ್ನೆ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಅದರಲ್ಲೂ ವಂದನಾ ಶಿವ ನವಧಾನ್ಯ ಮೂವ್ಮೆಂಟ್ ಆಗಿರ್ಬೋದು, ಇಗ್ನೋರೆನ್ಸ್ ಫಾರೆಸ್ಟ್ ಆಫೀಷಿಯಲ್ಸ್ ಆಯಿತು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದಾಗ ಈ ಆಪ್ಷನನ್ನು ನೆನ್ಪಿಟ್ಕೋಬೇಕಾಗತ್ತೆ. ನೀವು ಆಪ್ಷನನ್ನು ನೆನ್ಪಿಟ್ಕೊಳ್ಳಿ ಸರ್. ಈ ಸ್ಟೇಟ್ಮೆಂಟ್ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಥರ ಕ್ವಶನ್ಸನ್ನು ಕೇಳ್ತಾರೆ, ಲಿಟ್ರಲಿ ನಾವು ನೆನ್ಪಿಟ್ಕೊಳ್ಳೇಬೇಕು, ಅದನ್ನು ಏನು ಮಾಡೋಕ್ಕಾಗಲ್ಲ. ಕ್ವಶನ್ಸ್ ಆರ್ತ್ ಡೆಮೋಕ್ರಸಿ, ಎಕ್ಯುಡೋರ್, ಮ್ಯಾಚ್ ದ ಫಾಲೋವಿಂಗ್, ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ ತಪೋವನ, ಇದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಟ್ಯಾಗೋರ್ ಸಸ್ಯ ಅಂತಂದರೆ ಇದನ್ನು ಲಿಟ್ರಲಿ ನೆನ್ಪಿಟ್ಕೊಳ್ಳಿ. ಇದು ಪ್ರಶ್ನೆ ರಿಪೀಟ್ ಆಗಿದೆ. ಇದನ್ನೊಂದು ಬಯೋಡೈವರ್ಸಿಟಿ. ಆ ಸನ್ನಿ ಮಾರ್ನಿಂಗ್, ಇದು ಕ್ವಶನ್ ಸ್ವಲ್ಪ ಒಂದು 10-12 ಇದೆ, ಅದರಲ್ಲಿ ಎಲ್ಲ ಹೇಳ್ತೀನಿ, ನೋಡ್ತಾ ಹೋಗಿ. ಇದನ್ನು ಬ್ರೈಡ್ಸ್, ಪಿಜನ್ಸ್. ನೆಕ್ಸ್ಟ್ ಡಾನ್ ಗೊಂಜಲ್ ಗೋ ಟು ಅರ್ವಾಟ ಟು ಹಂಟಿಂಗ್. ನೆಕ್ಸ್ಟ್ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆಲ್ಲ ಅದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಗೊತ್ತಾಗುತ್ತೆ. ಮಾರ್ನಿಂಗ್ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನೊಂದು ಓದ್ಕೊಳ್ಳಿ. ವೆನ್ ಯುವರ್ ಓಲ್ಡ್ ಮೇಲೆ ದ ಓಲ್ಡ್ ಮ್ಯಾನ್, ಇದೊಂದು ಓದಿ. ಇವು 3 ಕ್ವಶನ್ 4 ಕ್ವಶನ್ ಇದೆ, ಇವನ್ನೆಲ್ಲ ಓದ್ಬಿಡಿ, 4ರಲ್ಲಿ ಒಂದು ಬರುತ್ತೆ ಸುಮ್ಮನೆ. ದ ಗಾರ್ಡನರ್ ಮೇಲೆ ದ ಓಲ್ಡ್ ಮ್ಯಾನ್, ಕೊಕೊನಟ್.
ಓನರ್ಸ್ ವೈಫ್, ಇದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಇಂಪಾರ್ಟೆಂಟ್. ದ ರೈವಲರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿ, ಇದೊಂದು ತಮ್ಮಣ್ಣ. ಇದು ಒಂದು ವಿಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ನ 1, 2, 3, 4 ಎಲ್ಲ ಕವರ್ ಆಗುತ್ತೆ. ವಿತ್ ಆನ್ಸರ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಏನು ವರಿ ಮಾಡ್ಕೊಳ್ಬೇಡಿ, ಟೈಮ್ ತುಂಬ ಕಡಿಮೆ ಇದೆ. ವಿಡಿಯೋನ ಕೊನೆ ತನಕ ನೋಡಿ, ಕರೆಕ್ಟಾಗಿ ಆನ್ಸರ್ ಮಾಡ್ಕೊಳ್ಳಿ. ನಾನು ಮಾರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಐ ಬಿಲೀವ್ ದಟ್ ಬುಕ್ ವಿಲ್ ನೆವರ್ ಡಿಸಪಿಯರ್. ಮ್ಯಾಚ್ ದ ಫಾಲೋವಿಂಗ್, ಇದ್ರ ಮೇಲೆ ಈ ಒಂದು ಚಾಪ್ಟರ್ ಮೇಲೆ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಏನು ಇದೆಯಲ್ಲ, ಇದ್ರ ಮೇಲೆ ಒಂದು ಮ್ಯಾಚ್ ದ ಫಾಲೋವಿಂಗ್ ಥರ ಒಂದು ಕ್ವಶನ್ ಬರಲೇಬೇಕು. ಇವೆರಡರಲ್ಲಿ ಒಂದು ಬರುವಂಥ ಸಾಧ್ಯತೆ ಇದೆ, ನೆನ್ಪಿಟ್ಕೊಳ್ಳಿ ಅದನ್ನು. ಲೈಬ್ರರಿ, ಬುಕ್ಸ್, ಇದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ಪ್ರೈಸ್ ವರ್ತ್. ಓಕೆ, ಮತ್ತೆ ಮುಂದೆ ಹೋಗ್ತೀನಿ. ಗೋಯಿತೆ, ಕ್ವಿಟ್ ಬಸ್ಸಸ್, ಪ್ರಿಸೈಸ್ ವರ್ಡ್ಸ್, ಇವಿಷ್ಟನ್ನು ಓದಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಬುಕ್, ಇದು ಕ್ವಶನ್ ಮಾತ್ರ ಅಷ್ಟೇ. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ನೆಕ್ಸ್ಟ್, ಆನ್ಸರ್ ಪೋಯಿಟ್, ಇದೊಂದು ಹೇಳ್ಬೋದು. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಅದರಲ್ಲಿ ಒಂದು ಇರೋದೇ ಒಂದು 5 ಇದೆ, 5ಕ್ಕೆ 5 ಓದ್ಬಿಡಿ, ಏನಾಗಲ್ಲ. ಜಪಾನ್ ಅಂಡ್ ಬ್ರೆಜಿಲ್, ಬೋವಿಂಗ್, ಇದು ಅಂತೂ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಡಿಯರ್ ಪಾರ್ಕ್ ಅಂತ ಏನಿದೆ, ಇದು ತುಂಬ ಇಂಪಾರ್ಟೆಂಟ್. ಅವಾರ್ಡ್ ಪ್ರೆಸಿಡೆಂಟ್ ವಾಟ್ ಜಸ್ ಬೋವಿಂಗ್, ಮತ್ತೆ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಪೆಡಿಸ್ಟ್ರಿಯನ್ಸ್. ನೆಕ್ಸ್ಟ್, ದ ವೋಟರ್ ಮೇಲೆ ರೂಫಸ್ ಓಕೆ ಬೈಸಿಕಲ್ ಅಪ್ರೆಂಟಿಸ್ಶಿಪ್ ಎಲ್ಲಿ ಅವನು ಪೂರ್ತಿ ಮಾಡ್ತಾನಂತ ಪ್ರಶ್ನೆ ಕೇಳಿದ್ದಾರೆ. ಯಾರು ಸ್ಕೂಲ್ ಟೀಚರ್ ಆಗಿದ್ರು? ಮಾರ್ಕಸ್ ಇವೆ. ನೋಡೋಣ, ಕಂಪ್ಲೀಟ್ ದ ಅನಾಲಜಿ. 1 ಮಿನಿಟ್. ಇದ್ರ ಆನ್ಸರ್ ಏನಂತಂದರೆ, ಮಾರ್ಕಸ್ ಇವೆ ಸ್ಕೂಲ್ ಟೀಚರ್ ಆಗಿರ್ತಾನೆ, ಆದರೆ ರೂಫಸ್ ಓಕೆಗೆ ಬೈಸಿಕಲ್ ರಿಪೇರ್ಸ್ ಅಪ್ರೆಂಟಿಸಿಟ್ ಮಾಡಿರ್ತಾನೆ ಅಷ್ಟೇ. ಮುಂದೆ ಹೋಗೋಣ. ಅಪ್ರೆಂಟಿಸ್ ಓಕೆ, ಕರೆಕ್ಟ್ ಸೀಕ್ವೆನ್ಸ್. ಇದೊಂದು ಸಲ ನೋಡ್ಕೊಳ್ಳಿ. ಇದನ್ನು ಮ್ಯಾಚ್ ದ ಫಾಲೋವಿಂಗ್, ಇದನ್ನೊಂದು ಪುಡುಕೊಟ್ಟಾಯ್ ಹೈಲೈಟ್ ಬ್ಯಾಂಡ್. ಓಕೆ, ಮುಂದೆ ಹೋಗ್ತೀನಿ ಈಗ. ನೆಕ್ಸ್ಟ್, ಇವಿಷ್ಟು ಕ್ವಶನ್ ಅಂತೂ ಓದಲೇಬೇಕಾಗುತ್ತೆ. ಇವೆಲ್ಲ ಚಾಪ್ಟರ್ ಮೇಲೆ ಏನು MCQ ಕ್ವಶನ್ಸ್ ಆದವು. ಇವೆಲ್ಲ MCQ ಕ್ವಶನ್ಸ್ ಆದವು. ಲಿಟ್ರಲಿ ವಿಡಿಯೋನ ಕೊನೆ ತನಕ ನೋಡಿ. 2 ಅಂಕದ ಪ್ರಶ್ನೆನ ನಾನೀಗ ಕೊಡ್ತಾ ಇದ್ದೀನಿ ನಿಮಗೆ. ಎರಡು ಅಂಕದ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಈಗ. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ವಿಲ್ ಹ್ಯಾಪನ್ ವೆನ್ ಹಿ ಟಚಸ್ ಜೂಲಿಯಟ್ಸ್ ಹ್ಯಾಂಡ್. ಇಷ್ಟು ಆನ್ಸರನ್ನು ಬರೆದ್ರೆ ಇಟ್ಸ್ ಇನಫ್. ಟಚಸ್ ಥ್ರೂ ದ ಸ್ಕ್ಯಾಟ್ ಟಚ್ ಆಫ್ ಹಿಸ್ ಪ್ಯೂರಿಟಿ, ಡಿವೈನ್ ಕನೆಕ್ಷನ್. ಇವೆರಡು ಸೆಂಟೆನ್ಸನ್ನು ಬರೆದ್ರೆ ಸಾಕು. ವಾಟ್ ಡಿಡ್ ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಲವ್ ಬಿಸೈಡ್ಸ್ ದ ಪಿಲಿಗ್ರಿಮ್ ಸೋಲ್, ಇವನ್ ಆಸ್ ಇಟ್ ಈಸ್ ಅಜೈಡ್ ಬ್ಯೂಟಿ. Speaker loved sorrow and changes of the beloved's face. Important. Food from its child. ಈ ಪ್ರಶ್ನೆ ಒಂದು ಬರಲೇಬೇಕಿದು. ಅದೇ ರೀತಿ ನೆಕ್ಸ್ಟ್ ಮುಂದೆ ಹೋಗ್ತೀನಿ ಈಗ. ಮೆನ್ಷನ್ ಟು ಆನರ್ಸ್ ಬೆನಿಫಿಟ್ಸ್ ಮಾರ್ಗಸಭೆಯಿಂದ ಊಟ. ಓಕೆ, ಪ್ರಶ್ನೆ ಎಲ್ಲ ನೋಡ್ತಾ ಹೋಗಿ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳ. ನೆಕ್ಸ್ಟ್ ಕ್ವಶನ್ಸ್. ಮತ್ತೆ ನೋಡಿ, ಕ್ವಶನ್ಸ್ ರಿಪೀಟ್ ಆಗುತ್ತೆ. ಅಂದರೆ ಯಾವ ರೀತಿ ರಿಪೀಟ್ ಆಗುತ್ತೆ, ಈಗ ಏನು ಕ್ವಶನ್ಸ್ಗೆ ಆನ್ಸರ್ ಒಂದೇ ಇರುತ್ತೆ, ಕ್ವಶನ್ ಕೇಳುವಂಥ ರೀತಿ ಚೇಂಜ್ ಇರುತ್ತೆ. ಜಸ್ಟ್ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ಮುಂದೆ ಹೋಗ್ತೀನಿ ಈಗ. ನೇಮ್ ಇನ್ ಇಟ್ ಟು ಪ್ಲೇಸಸ್ ಥ್ರೂ ವಿಚ್ ದ ಫುಟ್ ವಾಕ್ಸ್ ಇನ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಪ್ರಶ್ನೆ ಮತ್ತೆ ರಿಪೀಟ್ ಆಗ್ತಾ ಇದೆ ನೋಡಿ ಜಸ್ಟ್. ಅದೇ ರೀತಿ ಮೆನ್ಷನ್ ಇನ್ ಇಟ್ ಟು ಎಕ್ಸ್ಪ್ರೆಷನ್ಸ್ ದ್ಯಾಟ್ ರೋಮಿಯೋ ಈಸ್ ಯೂಸ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಇನ್ ದ ರೋಮಿಯೋ ಅಂಡ್ ಜೂಲಿಯಟ್. ರಿಚ್ ಜ್ಯುವೆಲ್ ಅಂತ ಹೇಳ್ತಾನೆ, ಬ್ರೈಡರ್ ದ್ಯಾನ್ ಅ ಟಾರ್ಚ್. ಇಷ್ಟ ಎರಡು ಸೆಂಟೆನ್ಸ್, 2 ವರ್ಡನ್ನು ಬರೆದ್ರೆ 2 ಮಾರ್ಕ್ಸ್ ಸಿಗ್ತಾ ಇದೆ. ಏನು ಮಾಡಬೇಕು ಅಷ್ಟೇ. ವೆನ್ ಯು ಆರ್ ನೋಡಿ, ಆರೋ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಕೇಳಿದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ಲ. ಚಿಲ್ಡ್ರನ್, ಸಿಂಪಲ್ ಕ್ವಶನ್ಸ್. ಚಿಪ್ಕೋ ಮೂಮೆಂಟ್, ಈ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬ ಇದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಇಂಪಾರ್ಟೆಂಟ್. ಏನು ತಾಯಿ ಬಂದು ವುಮೆನ್ ಬಂದು ಆ ಚಿಲ್ಡ್ರನ್ ಬಗ್ಗೆ ಕೇಳ್ತಾಳಲ್ಲ, ಈ ಒಂದು ಪ್ರಶ್ನೆ ಇಲ್ಲಿದೆ. ಹೂ ರೋಟ್, ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ವೆನ್ ಯು ಆರ್ ಓಲ್ಡ್. ಮೆನ್ಷನ್ ಇನ್ 2 ಥಿಂಗ್ಸ್ ನ್ಯಾಚುರಲ್ ಕೆ ಹೆವೆನ್ಲಿ. ಇದನ್ನೊಂದು ಓದಿ, ಯಾಕಂತಂದರೆ 80ಕ್ಕೆ 80 ಮಾಡಬೇಕಲ್ಲ. ಸೊ ಇವೆರಡು ಓದಿ.
ಹೂ ಅಕಂಪನೈಡ್ ಡೋನರ್ ಅವರ ಇದು ನೋಡಿ ಸಿಂಪಲ್ ಒಂದು 2 ಸೆಂಟೆನ್ಸಲ್ಲಿದೆ. ಓಕೆ 3 ಮಾರ್ಕ್ಸ್ ಕ್ವಶನನ್ನು ನೋಡ್ತಾ ಹೋಗ್ತೀನಿ. ಈಗ 3 ಮಾರ್ಕ್ಸ್ ಕ್ವಶನ್ ನೋಡಿ, ಒಂದು ಇದನ್ನ ಹೇಳ್ತೇನೆ ನಾನು ನಿಮಗೆ ಏನಂತಂದರೆ, ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಈ ಕ್ವಶನ್ಸ್ ಏನಿದೆಯಲ್ಲ, 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಈ ಕ್ವಶನ್ಸ್ 3 ಮಾರ್ಕ್ಸ್ಗೂ ಕೇಳ್ಬೋದು, 4 ಮಾರ್ಕ್ಸ್ಗೂ ಕೇಳ್ಬೋದು. ಈ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದನ್ನ ನಾನು ಹೇಳ್ತೀನಿ. ಯಾಕಂದರೆ ಕ್ವಶನ್ ಇದು ಏನಾದರೂ 3 ಮಾರ್ಕ್ಸ್ ಕೇಳಿಲ್ಲ ಅಂದರೆ 4 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳಿಲ್ಲ ಅಂದರೆ 3 ಮಾರ್ಕ್ಸ್ ಕೇಳ್ಬೋದು. ಅದನ್ನು ಒಂದು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಮುಂದೆ ಹೇಳ್ತೀನಿ ನಾನು ಈಗ ಏನಂತ ನೋಡಿ. ಕಿಂಗ್ಡಮ್ ಟು ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್ ಇನ್ 2 ಡಿಯರ್ ಅಂತ ಇದೆ. ಇದು 3ಕ್ಕೂ ಆದರೂ ಬರ್ಬೋದು, 4 ಮಾರ್ಕ್ಸಿಗಾದರೂ ಬರ್ಬೋದು. ಇಷ್ಟು ಆನ್ಸರನ್ನು ನೀವು ಬರೀಲೇಬೇಕಾಗತ್ತೆ. ಆ ಟಾಯ್ ಕಿಂಗ್ಡಮ್, ನನ್ನ ರಿಯಲ್ ಕಂಟ್ರಿ, ಪಾಪ್ಯುಲೇಷನ್, ಓಕೆ ಇಷ್ಟು ಬರೆದ್ರೆ ಓಕೆ, ಇಷ್ಟು ನಿಮಗೆ ಆಗುತ್ತೆ. ನೆಕ್ಸ್ಟು ರೈಟ್ ಅ ನೋಟ್ ಆನ್ ಅ ನವಧಾನ್ಯ ಫಾರ್ಮ್. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಹೂ ಡಸ್ ಓಕೆ ರೈಟ್ ಅ ನೋಟ್ ನೋಡಿ ಥಾಟ್ಸ್. ಹೌ ಡಸ್ ದ ಪೋಯಮ್ ಹ್ಯಾವ್ ಎನ್ ಓಕೆ ಇದನ್ನೊಂದು ಓದಿ. ಹೌ ಇಸ್ ವಾಟರ್ ಇದು ನೋಡಿ ಪ್ರಶ್ನೆ. ಇದು 3ಕ್ಕಾದರೂ ಬರ್ಬೋದು, 4ಕ್ಕಾದರೂ ಬರ್ಬೋದು. ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಕ್ವಶನ್ಸನ್ನು ಒಂದು ಸ್ವಲ್ಪ ನೋಡ್ತಾ ಹೋಗಿ. ಇದು ನೋಡಿ, ಇದನ್ನು ಜಪಾನ್ ಎಂಪ್ರೆಸ್ ಬಗ್ಗೆ. ಅದೇ ರೀತಿ ರೈಟ್ ಅ ಬ್ರೀಫ್ ನೋಡಿ, ರೈಟ್ ಅ ಬ್ರೀಫ್ ನೋಡು ಕಿಂಗ್ಡಮ್ ಡಿಸ್ಕ್ರೈಬ್ 2 ಡಿಯರ್. ಶಾರ್ಟ್ ಆಗಿ ಆನ್ಸರ್ ಇಷ್ಟು. ಅಲ್ಲಿ ಕ್ವಶನನ್ನು ನರೇಟ್ ಮಾಡಿ ಒಂದು ಸಣ್ಣ ಕಿಂಗ್ಡಮ್ ಯಾವ ರೀತಿ ಅಂತ ಕೇಳಿದ್ದಾರೆ. ಕ್ವಶನ್ಸ್ ಈ ರೀತಿ ಕ್ವಶನ್ಸ್ ಕೇಳುವಂಥ ಫಾರ್ಮ್ ಚೇಂಜ್ ಆಗ್ತಾ ಇದೆ, ಆನ್ಸರ್ ಒಂದೇ ಇದೆ. ಇಷ್ಟನ್ನು ನೀವು ಬರೀ. ವಾಟ್ ಈಸ್ ದ ಐಡಿಯಾ ಆಫ್ ಅ ಟೈಗರ್? ವಂದನಾಶಿವ. ಇದು ಇಂಪಾರ್ಟೆಂಟ್. ಇದನ್ನು ನೋಡಿ ನೋಡಿ ರೈಟ್ ನೋಟ ನವಧಾನ್ಯ ಫಾರ್ಮ್. 2 ಅಂಕ ಕೇಳಿದ್ರು, 3 ಅಂಕ ಕೇಳಿದ್ರು, 4 ಅಂಕಕ್ಕೂ ಕೇಳ್ತಾರೆ ಇದನ್ನು. ಆದರೆ ಈ 3ರಲ್ಲಿ ಒಂದು ಕೇಳಲೇಬೇಕು. ಆನ್ಸರನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಅಷ್ಟೇ. ನಾನು ಎಷ್ಟು ಕೊಡ್ತಾ ಇದ್ದೇನೆ ಅಷ್ಟೇ. ಎಷ್ಟು ಮತ್ತು ವೆನ್ ಯುವರ್ ವರ್ಡ್ ಮತ್ತು ಕ್ವಶನ್ ರಿಪೀಟ್ ಆಗ್ತಾ ಇದೆ. ಇದನ್ನು ನೋಡಿ ಕುವೆಂಪು ಬಗ್ಗೆ. ಇಲ್ಲಿ ನೋಡಿ, ಇದು ಒಂದು ನೋಡಿ ಇಂಪಾರ್ಟೆಂಟ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ತುಂಬ ರಿಪೀಟ್ ಆಗ್ತಾ ಇದೆ. ಏನು ಮಾಡ್ಲಿಕ್ಕೆ ಆಗೋಲ್ಲ, ಓದಲೇಬೇಕಾಗುತ್ತೆ ಸ್ವಲ್ಪ ಕ್ವಶನ್ಸ್. ನೆಕ್ಸ್ಟ್ ನೋಡಿ, ಮತ್ತು ಕ್ವಶನ್ ರಿಪೀಟ್ ಆಗ್ತಾ ಇದೆ. ಹೈರಾರ್ಕಿ ಇನ್ ಬೋವಿಂಗ್ ಜಪಾನ್. ನನ್ನ ಕ್ವಶನ್ ಎಷ್ಟು ರಿಪೀಟ್ ಆಗ್ತಾ ಇದೆ ನೋಡಿ. ಮತ್ತೆ ಅದೇ ಕ್ವಶನ್ಸ್ ಬರ್ತೀನಿ, ಮತ್ತೆ ರಿಪೀಟ್ ಕ್ವಶನ್ಸ್, ಮತ್ತೆ ಅವೇ ಕ್ವಶನ್ಸ್ ಮತ್ತೆ ರಿಪೀಟ್ ಆಗ್ತಾ ಇದೆ ನೋಡಿ. ಮತ್ತೆ ಅವೇ ಕ್ವಶನ್ಸ್ ಬರ್ತಾ ಇದೆ. ಇದೊಂದು ಪ್ರಶ್ನೆ ಓದಿ, ಇದು ಒಂದು ಪ್ರಶ್ನೆ ಓದಿ. ಆನ್ಸರ್ ಇವೆಲ್ಲ ಇಲ್ಲೇ ಇದೆ. ಆನ್ಸರ್ ಇವಿಲ್ಲೇ. ಇಲ್ಲಿ ನಿಮ್ಗೊಂದು ಅನಿಸಿರ್ಬೋದು ಕ್ವಶನ್ಸ್ ತುಂಬ ರಿಪೀಟ್ ಆಗ್ತಾ ಇದೆ, ಆನ್ಸರನ್ನು ಇಷ್ಟು ಬರೀಲೇಬೇಕಂತ. ಇಷ್ಟನ್ನು ನೀವು ವರ್ಕ್ ಮಾಡಲೇಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಏನಂತಂದರೆ 4 ಮಾರ್ಕ್ಸ್ ಕ್ವಶನ್ ನಾನು ಕೊಡ್ತೀನಿ. ಈಗ 4 ಮಾರ್ಕ್ಸ್ ಕ್ವಶನಿಗೆ ಹೋಗೋಣ. ಕ್ವಶನ್ ಇದು ಈ 4 ಅಂಕದ ಪ್ರಶ್ನೆಯಲ್ಲಿ ಈ ಕ್ವಶನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓದ್ಕೊಂಬಿಡಿ. ಇದನ್ನು ಒಂದು ಓದಿ. ಕಾಮಿಕ್ ಪ್ರೆಸೆಂಟೇಷನ್ ಆಫ್ ಅ ಸೀರಿಯಸ್ ರಿಲೇಷನ್ಶಿಪ್ ಎಕ್ಸ್ಪ್ಲೈನ್. ಹ್ಯೂಮನ್ ರಿಲೇಷನ್ಶಿಪ್ ಎಕ್ಸ್ಪ್ಲೈನ್. ಇದು ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಜಸ್ಟ್ ಒಂದು ಸಲ ಅಷ್ಟೇ ಗ್ಲಾನ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಸಾಕು. ಇದು ನೋಡಿ, ಇಲ್ಲಿ 3 ಅಂಕ ಕೇಳಿದ್ರಿ ಈ ಪ್ರಶ್ನೆನ. ಈಗ ಆಲ್ರೆಡಿ ಹಿಂದೆ ಡಿಸ್ಕಷನ್ ಮಾಡಿದಾಗ 3 ಅಂಕ ಕೇಳಿದ್ರು, ಈಗ 4 ಅಂಕ ಕೇಳ್ತಾರೆ. ಅಂದರೆ ಕ್ವಶನ್ ಕೇಳೋ ಮೆಥಡ್ ಚೇಂಜ್ ಆದರೂ ನಾವು ಇಷ್ಟನ್ನು ಬರೀಲೇಬೇಕಾಗುತ್ತೆ. ಆನ್ಸರ್ ಇಷ್ಟು ಬರೀಲಿ ಸಾಕು. ಟು ದಿ ಪಾಯಿಂಟ್ ಆನ್ಸರ್ ಕೊಟ್ಟಿದ್ದೆ ನಾನು, ಟು ದಿ ಪಾಯಿಂಟ್ ಆನ್ಸರ್ ಇದೆ. ಸೊ ಹೀಗಾಗಿ ಇಷ್ಟು ಮಾಡಿ. ರಿಕ್ವೈರ್ಮೆಂಟ್ಸ್ ಇದ್ರ ಮೇಲೂ ಒಂದು ಕ್ವಶನ್ ಇದ್ದೇ ಇದೆ. ವೋಟರ್ ಮೇಲೆ ಒಂದು ಓದ್ಕೊಳ್ಳಿ. ವೋಟರ್ ಮೇಲೆ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಯುವ ಪಿಕ್ಚರ್ ಆಫ್ activities on election morning in the voter. What is the role of Arivoli Ayakam liberating women? Evaluate the methods adopted by Tamanna and Basavaya to defeat each other. Trace the path of childs. ಇದು ಒಂದು ಇಂಪಾರ್ಟೆಂಟ್. ರೈಟ್ ನೋಡಿ, ಇದು ಕ್ವಶನ್ ಮತ್ತೆ 3 ಮಾರ್ಕ್ಸ್ ಕ್ವಶನಲ್ಲಿ ಇತ್ತು. ಇದು ನವಧಾನ್ಯ ಫಾರ್ಮ್ ಮತ್ತೆ ನಾನು ಹೇಳಿಬಿಟ್ಟಿದ್ದೀನಿ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ. ನಾನು ನೋಡಿ ಇದ್ರ ಮೇಲೆ ನೋಡಿ.
ಒಂದಂತೂ ನೆನ್ಪಿಟ್ಕೊಳ್ಳಿ, ಏನಾದರೂ 2 ಅಂಕ ಕೇಳಿಲ್ಲ ಅಂದರೆ 3 ಕೇಳ್ತಾರೆ, 3 ಕೇಳಿಲ್ಲ ಅಂದ್ರೆ 4 ಕೇಳ್ತಾರೆ. ಈ 3ರಲ್ಲಿ ನಾನು ಕೊಟ್ಟಿರೋ ಕ್ವಶನ್ಸ್ ರಿಪೀಟ್ ಆಗಿ ನಿಮ್ಗೆ ಅಲ್ಲಿ ಬಂದೇ ಬರುತ್ತೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಆಟಿಟ್ಯೂಡ್ ಶುಡ್ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಇದನ್ನೊಂದು ಓದಿ. ಬೈಸಿಕಲ್, ಸೈಕಲ್ ಹೆಲ್ಪ್, ವೇರ್ ದರ್ ಇಸ್ ಅ ವೀಲ್ ದರ್ ಇಸ್ ಅ ವೇ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆ ಬರುವಂಥ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್ ಅದೇ ರೀತಿ ಇದನ್ನು ಬೇಗ ಸ್ಕಿಪ್ ಮಾಡಿ ನೋಡಿ. ಇದು ಕ್ವಶನ್ಸ್ ರಿಪೀಟ್ ಆಗಿದೆ ಅಷ್ಟೇ ನಾನು ಹೇಳ್ತಾ ಇರೋದು. ಇದು ಕ್ವಶನ್ಸ್ 2 ಮಾರ್ಕ್ಸಲ್ಲಿ ಕೇಳಿದ್ರು, 3 ಮಾರ್ಕ್ಸಲ್ಲಿ ಕೇಳಿದ್ರು, ಈಗ 4 ಮಾರ್ಕ್ಸಲ್ಲಿ ಕೇಳ್ತಾ ಇದ್ದಾರೆ. ಪ್ರಶ್ನೆ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಸ್ವರೂಪರಾಣಿ, ಇದೊಂದು ಎಲಾಬ್ರೇಟ್ ಮಾಡಿ ಅಂತ ಕೊಡಿ. ಇದು ಕೇಳಿ, ಶೀಲಾರಾಣಿ ಚುಂಕತ್. ಇದು 3 ಮಾರ್ಕ್ಸಲ್ಲಿ ಕೇಳಿದ್ರು, ಈಗ 4 ಮಾರ್ಕ್ಸಲ್ಲಿ ಇದೆ ಕ್ವಶನ್ಸ್. ನೋಡಿ ಒಂದ್ಸಲ ಇಲ್ಲಿ ಇಷ್ಟು ಪ್ರಶ್ನೆ ನೋಡಿ. 3 ಮಾರ್ಕ್ಸಲ್ಲಿ ಕೇಳಿದ್ರು, ಈಗ 4 ಮಾರ್ಕ್ಸಲ್ಲೂ ಇದೆ ಅಷ್ಟೇ ಕ್ವಶನ್. 3ಕ್ಕಾದ್ರೂ ಕೇಳ್ತಾರೆ, 4ಕ್ಕಾದ್ರೂ ಕೇಳ್ತಾರೆ. ಇವನ್ನ ನೀವು ನೋಡ್ತಾ ಹೋಗಿ. ಇವಿಷ್ಟು 1, 2, 3, 4 1, 2, 3, 4 ಅಂಕದ ಪ್ರಶ್ನೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿದರೆ ಇವೆಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿರುತ್ತೆ. ಬರ್ಕೊಳ್ಳಿ, ಲಿಟ್ರಲಿ ಬರ್ಕೊಳ್ಳಿ, ಓದಿ. ಇನ್ನೇನು ಟೈಮ್ ಇಲ್ಲ. ಥ್ಯಾಂಕ್ ಯು.